ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಮೃತಾಂಜನ್ ಅನ್ನೋ ಒಂದು ಸ್ಟಾಕ್ ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ತೋರಿಸ್ತಾ ಇದ್ದೀನಿ. ವೆರಿ ವೆರಿ ಬೇಸಿಕ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ಬೋದು. ಸುಮಾರು ಜನಕ್ಕೆ ಅಮೃತಾಂಜನ್ ಅಂದ್ರೆ ಫಸ್ಟ್ ಬರೋದು ಓಕೆ ತಲೆನೋವು ಆಗ್ತಿದೆ ಅದಕ್ಕೊಂದು ಅಮೃತಾಂಜನ್ ಹಾಕ್ಬೇಕು ಅನ್ನೋ ಒಂದು ನೆನಪಿರುತ್ತೆ. ಅದ್ರ ಜೊತೆಗೆ ಬಾಡಿ ಪೇನ್ ಇತ್ತು ಆ ರೀತಿ ಅಂದ್ರೆ ಅಮೃತಾಂಜನ್ ಹಾಕುವಂತ ಒಂದು ವಾಡಿಕೆ ತುಂಬಾ ತುಂಬಾ ನೀವು ಅತಿಯಾಗಿ ಅಲ್ಲಿ ಇಲ್ಲಿ ನೋಡಿರ್ತೀರ, ನಿಮ್ಮ ಮನೇಲಿ ಸಹ ನೋಡಿರ್ತೀರ. ಓಕೆ, ಸುಮಾರು ಜನ ಗೊತ್ತಿಲ್ಲದೆ ಇರುವಂತ ವಿಷಯ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಮೃತಾಂಜನ್ ಅವ್ರದ್ದು ಶೇರ್ಸ್ ಇದೆ ಅನ್ನೋದು ಸಹ ಸುಮಾರು ಜನ ಗೊತ್ತಿರೋದಿಲ್ಲ. ನನಗೂ ಸಹ ಸುಮಾರು ಲೇಟ್ ಅಂತ ಗೊತ್ತಾಯ್ತು ಅಂತ ಹೇಳ್ಬೋದು. ಸೊ ಅದ್ರ ಬೇಸ್ ಮೇಲೆ ಈಗ ನೋಡ್ತಿದ್ದೆ, ಈ ಒಂದು ಸ್ಟಾಕ್ ಒಂದು ಅಪ್ ಟ್ರೆಂಡ್ ಒಂದು ಕಂಟಿನ್ಯೂಷನ್ ಕೊಡುವಂತ ಒಂದು ಟೈಮಲ್ಲಿ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಅಮೃತಾಂಜನ್ ಸ್ಟಾಕ್ ನ ನಿಮ್ಮ ತಲೆನೋವಿನ ಜೊತೆಗೆ ನಿಮ್ಮ ಹೂಡಿಕೆಗೂ ಇಟ್ಕೊಳ್ಳಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ನಾವು ಕೊಡುವಂತ ಈ ಐಡಿಯಾಸ್ ಆಗಿರ್ಬೋದು ಅಥವಾ ಒಂದು ಇನ್ಫಾರ್ಮೇಶನ್ಸ್ ಆಗಿರ್ಬೋದು, ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಸಹ ಕೆಲವೊಂದು ಟೈಮ್ ಇರಬಹುದು, ಕೆಲವೊಂದು ಟೈಮ್ ಇಲ್ಲದೆ ಸಹ ಇರಬಹುದು. ಸೊ ಯಾವುದೇ ಒಂದು ವಿಡಿಯೋ ಕೊಡುವಂತ ಪರ್ಪಸ್ ನಿಮ್ಮ ಒಂದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸ್ ಅನ್ನ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಹೇಳ್ತಾ, ಸೆಬಿಯ ಒಂದು ಮ್ಯಾಂಡೇಟ್ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂಡು ಇನ್ಫಾರ್ಮೇಶನ್ಸ್ ಕೊಡ್ತೀನಿ ಸ್ನೇಹಿತರೆ. ಓಕೆ, ಸೊ ಇದು ಒಂದು ಅಮೃತಾಂಜನ್ ಹೆಲ್ತ್ ಕೇರ್ ನ ಒಂದು ಸ್ಟಾಕ್ ಸ್ನೇಹಿತರೆ. ಇದು ಡೈಲಿ ಟೈಮ್ ಫ್ರೇಮ್ ಅನ್ನ ತಗೊಂಡಿದ್ದೀನಿ, ನೋಡಬಹುದು. ಈ ಒಂದು ಸ್ಟಾಕ್ ಬಂದು ಆಲ್ಮೋಸ್ಟ್ ಒಂದು ಕಪ್ ಅಂಡ್ ಹ್ಯಾಂಡಲ್ ನ ಒಂದು ಫಾರ್ಮೇಶನ್ಸ್ ಟೈಪ್ ಬಂದಿದೆ ಅಂತ ಹೇಳ್ಬೋದು. ನೋಡಿ, ಕಪ್ ಅಂದ್ರೆ ಹೆಂಗ್ ಕಾಣಿಸ್ತಿದೆ ಅಂದ್ರೆ ನೋಡಿ, ಈ ರೀತಿ ಒಂದು ಕಪ್ ಆಗಿ ಕಪ್ಪಲ್ಲಿ ನಮ್ಗೆ ಒಂದು ಹಿಡ್ಕೊಳೋ ತರ ಒಂದು ಇರುತ್ತಲ್ಲ, ಈ ರೀತಿ ಕೈ ಹಿಡ್ಕೊಳಂತ ಒಂದು ಬೆರಳಲ್ಲಿ ಇಟ್ಕೊಳಂತ ಒಂದು ಇರುತ್ತಲ್ಲ, ಅದನ್ನ ಕಪ್ ಅಂಡ್ ಹ್ಯಾಂಡಲ್ ಅಂತ ಕರೀತಾರೆ. ಸೊ ನೋಡ್ಬೋದು, ಈ ಸ್ಟಾಕ್ ಸುಮಾರು ಸಲ ರೆಡ್ ಇದ್ರು ಸಹ ಕಂಪ್ಲೀಟ್ ರಿಕವರ್ ಆಗಿ ಒಂದು ರೌಂಡ್ ಫಾರ್ಮೇಶನ್ಸ್ ತರ ಆಗಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ 2 ದಿವಸ ಸೂಪರ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಬಂತು. ಅದರ ಜೊತೆಗೆ ಒಂದ್ 4-5 ದಿವಸ ಒಂದ್ ಸ್ವಲ್ಪ ಒಂದು ಹ್ಯಾಂಡಲ್ ತರ ಒಂದು ಫಾರ್ಮೇಶನ್ಸ್ ಆಗಿ ಒಂದು ರೇಂಜ್ ಅಲ್ಲಿ ಆಗಿರುವಂತ ಈ ಒಂದು ಸ್ಟಾಕ್ ಇವತ್ತಿನ ಒಂದು ಸ್ಟಾಕ್ ಮಾರ್ಕೆಟ್ ನ ಒಂದು ಟೈಮ್ ಅಲ್ಲಿ ಬ್ರೇಕ್ಔಟ್ ಆಗಿ ಸೂಪರ್ ಒಂದು ಕ್ಯಾಂಡಲ್ ಫಾರ್ಮೇಶನ್ಸ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇನ್ನು ಮಾರ್ಕೆಟ್ ಕ್ಲೋಸ್ ಆಗಿಲ್ಲ, ಅದಕ್ಕೋಸ್ಕರ ಜಸ್ಟ್ ಒಂದು ಸ್ಟಾಕ್ ನ ನೋಡ್ತಿದೆ. ಆಲ್ಮೋಸ್ಟ್ 8% ಅಪ್ ಆಗಿದೆ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟ್ ಅಲ್ಲಿ. ಸೊ ಈ ಒಂದು ಸ್ಟಾಕ್ ಈ ಒಂದು ಗ್ಯಾಪ್ ಏನಿದೆ, ಈ ಒಂದು ಗ್ಯಾಪ್ ಫಿಲ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಕ್ಯಾಂಡಲ್ ನ ಒಂದು ಫಾರ್ಮೇಶನ್ಸ್ ಆದ್ಮೇಲೆ ಸ್ವಲ್ಪ ದಿವಸದಲ್ಲಿ ಈ ಒಂದು ಸ್ಟಾಕ್ ಈ ಒಂದು ಫಾರ್ಮೇಶನ್ಸ್ ಅಲ್ಲಿ ಬಂದು ಇಲ್ಲೊಂದು ರೀಟೆಸ್ಟ್ ಅಂತ ಏನ್ ಕರೀತಾರೆ, ಆ ಒಂದು ರೀಟೆಸ್ಟ್ ನ ಫಾರ್ಮೇಶನ್ಸ್ ಆಗುತ್ತೆ. ಇಮಿಡಿಯೇಟ್ ಎಂಟರ್ ಆಗೋಕೆ ಹೋಗ್ಬೇಡಿ, ಲಾಂಗ್ ಟರ್ಮ್ ಏನಾದ್ರು ಮಾಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ನೀವು ನೋಡ್ಬೋದು ಪ್ರೆಷರ್ ಹೆಂಗ್ ಯಾವ ರೀತಿ ಆಗ್ತಿದೆ ಅಂತ. ಸೊ ಆಲ್ಮೋಸ್ಟ್ ನೋಡ್ಬೋದು, ಬೆಳಗಿನ ಟೈಮಿಂದ ಇವಾಗ ಗಂಟು ನೋಡ್ರೆ ಆಲ್ಮೋಸ್ಟ್ 8% ಆಲ್ಮೋಸ್ಟ್ 10% ಮೇಲೆ ಹೋಗಿದೆ ಅಂತಾನೆ ಹೇಳ್ಬೋದು. ಸೊ ಅದು ಹೋದ್ಮೇಲೆ ಸಹ ಸ್ಟಾಕ್ ಸೂಪರ್ ಆಗಿ ಸಸ್ಟೈನ್ ಆಗಿದೆ. ಒಂದೇ ಏನಂತ ಹೇಳಿದ್ರೆ ಕ್ಯಾಂಡಲ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಅಂದ್ರೆ ಬುಲ್ಲಿಶ್ ಇದೆ ಬಟ್ ನಾಟ್ ಸೋ ಬುಲ್ಲಿಶ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ಫ್ಯೂಚರ್ ನಿಮ್ಮ ಒಂದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಒಂದು ಲೈನ್ ನಾನು ಒಂದು ಬ್ಲೂ ಲೈನ್ ಹಾಕಿದ್ದೀನ, ಆ ಲೈನ್ ಅಲ್ಲಿ ಏನೋ ಫಾರ್ಮೇಶನ್ಸ್ ಆಗಿ ಮತ್ತೆ ಒಂದು ಬ್ರೇಕ್ಔಟ್ ಕೊಡ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ಟಾಪ್ ಲಾಸ್ ನ ಇಲ್ಲಿಟ್ಟು ನಿಮ್ಮ ಒಂದು ಟಾರ್ಗೆಟ್ 4 ಟಾರ್ಗೆಟ್ ಕೊಟ್ಟಿದ್ದೀನಿ. ಆ ಒಂದು ಟಾರ್ಗೆಟ್ ಗಳಿಗೆ ನೀವು ಇಟ್ಕೊಂಡು ಟ್ರೇಡಿಂಗ್ ನ ಅಥವಾ ಇನ್ವೆಸ್ಟ್ಮೆಂಟ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ನ ಮಾಡಬಹುದು. ಸೊ ಟಾರ್ಗೆಟ್ 1 ಬಂದು 742, ಟಾರ್ಗೆಟ್ 2 ಬಂದು 774. ಸೊ ನೋಡಿ, ಇಲ್ಲಿ ನಿಮ್ಗೆ ಮಾರ್ಕಲ್ ಕಾಣಿಸ್ತದೆ ಯಾವ್ಯಾವ ಒಂದು ಟಾರ್ಗೆಟ್ ಅಂತ. ಸೊ ನೋಡುವ 742 ಟಾರ್ಗೆಟ್ 1, 774 ಟಾರ್ಗೆಟ್ 2, 817 ಟಾರ್ಗೆಟ್ 3, 847 ಟಾರ್ಗೆಟ್ 4. ಎಕ್ಸಾಕ್ಟ್ಲಿ ಇದು ಒಂದು ಸ್ವಿಂಗ್ ಟ್ರೇಡಿನ ಒಂದು ಇನ್ಫಾರ್ಮೇಶನ್ ಸ್ನೇಹಿತರೆ. ಸೊ ಇದನ್ನ ವಾಚ್ ಲಿಸ್ಟ್ ಇಟ್ಕೊಂಡು ಸ್ವಲ್ಪ ಅಬ್ಸರ್ವ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ, ಹಿಂಗೆ ಏನಂತ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡು ನೆಕ್ಸ್ಟ್ ಫ್ಯೂಚರ್ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಬೋದು. ಇದು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಯಾರು ಒಂದು ಆಫೀಸ್ ಗೋವರ್ಸ್ ಇರ್ತಾರೆ ಅಥವಾ ಆಫೀಸ್ಗೆ ಹೋಗುವಂತ ಒಂದು ಟೈಮಲ್ಲಿ ಟ್ರೇಡ್ ಮಾಡಕ್ ಆಗೋದಿಲ್ಲ ಅಂತವ್ರಿಗೋಸ್ಕರ ಶೇರ್ ಮಾಡ್ತಾ ಇದೀನಿ. ಸೊ ಸರಿ ಸ್ನೇಹಿತರೆ, ಇದಾದ್ಮೇಲೆ ನಿಮ್ಗೆ ಏನಾದ್ರು ನನ್ನ ಒಂದು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನಿಂಗು, ಅದರ ಜೊತೆಗೆ ಆಪ್ಷನ್ಸ್ ನ ಒಂದು ಟ್ರೇಡಿಂಗ್ ನ ಒಂದು ಜಾಯ್ನ್ ಆಗ್ಬೇಕಂದ್ರೆ 9620275275 ವಾಟ್ಸ್ಆಪ್ ಮಾಡಿ, ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಆಲ್ಮೋಸ್ಟ್ ಸುಮಾರು 1-1% ಟ್ರೇಡಿಂಗ್ ಒಂದು ಕ್ಯೂ ಅಲ್ಲಿ ಇದೆ. ಸೊ ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಿದೆ. ನಿಮಗೂ ಸಹ ಕಲಿಬೇಕು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಅರ್ನ್ ಮಾಡ್ಬೇಕು ಅಂತ ಏನಾದ್ರು ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.